ಈಗ ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ ಡಿಸಿಎಂ ಮತ್ತು ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗು. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ, ಬಿರಿ ಜಗಳ ಬಿಟ್ರೆ ಏನು ಆಗಲ್ಲ. ಇಲ್ಲಿ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡೋ ಅಂತದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂತೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ, ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು. ಹೌದು 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲ ರೀ, ಲಾಸ್ಟ್ ನವೆಂಬರ್ ಇಂದ ಈ ವೀಕ್. ಅದಕ್ಕೆ ಓಡೋಗ್ಬಿಡ್ತಾರಲ್ಲ. ಸೋನಿಯಾ ಗಾಂಧಿನೂ ಫಾರಿನ್ಗೆ ಓಡೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ಗೆ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ರೆ ಏನು ಇಲ್ಲ ಅಲ್ಲಿ. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ, ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವ್ದಿದೆ ಸುಭದ್ರ ಸರ್ಕಾರ? 1 ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನು ಆಗ್ತಾ ಇಲ್ಲ. ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕ ಜನ ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು, ಜೈಲುಗಳಲ್ಲಿ ಬಾರ್ ನಡೀತಾ ಇದೆ, ಜೈಲುಗಳಲ್ಲಿ ವೈನ್ ತಯಾರು ಮಾಡ್ತಾರಂತ, ವೈನ್ ಫ್ಯಾಕ್ಟರಿ ಔಟಿದೆ ಜೈಲುಗಳಲ್ಲಿ. ಇಷ್ಟೆಲ್ಲ ಇದ್ರೂ ಈ ಸರ್ಕಾರ ಕೇರ ಮಾಡದಿರ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ. ಅದರಿಂದ ಇಲ್ಲಿ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್, ಅವ್ರು ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ, ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಭಿವೃದ್ಧಿ ಹದಗೆಟ್ಟಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಬ್ರೇಕ್ ಆಗೋ ಮೀಟಿಂಗ್ ಅಂದ್ರೆ 100% ಬ್ರೇಕ್. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಆಗೋ ಮೀಟಿಂಗ್. ಅದರಿಂದ ನಾವು ಇವತ್ತು ಸಮನ್ವಯ ಸಮಿತಿ ಸಭೆಯನ್ನ ಮಾಡ್ತಾ ಇದ್ದೀರಿ. ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ. ಬೆಳೆ ಪರಿಹಾರ ಇರ್ಬೋದು, ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಇವ್ರು ಕೊಟ್ಟಂತ ಭರವಸೆಗಳೇನಾಯ್ತು, ಇವಾಗ ಯಾಕೆ ಮಾಡಿಲ್ಲ ಅನ್ನೋದು, ಮತ್ತೆ ಒಳ ಮೀಸಲಾತಿ ಇರ್ಬೋದು, ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು, ಜೈಲುಗಳಲ್ಲಿ ನಡೀತಾ ಇರುವಂತ ಅವ್ಯವಹಾರಗಳ ಇರ್ಬೋದು, ಮತ್ತೆ ಬೆಂಗಳೂರಲ್ಲಿ ಬಿದ್ದಿರುವಂತ ಹಳ್ಳ ರಸ್ತೆಗಳಿರ್ಬೋದು. ಇವೆಲ್ಲ ವಿಚಾರಗಳನ್ನ ಇವತ್ತು JDS ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀರಿ. ಅವ್ರದ್ದು ಕೆಲವು ವಿಚಾರಗಳಿದೆ, ಅವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು JDS ಎರಡನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡಕ್ಕೆ ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ವಿಜಯೇಂದ್ರ ಅವರು ಫೋನಿನಲ್ಲಿ ಬರ್ತಾರೆ. ವಿಜಯೇಂದ್ರ ಮತ್ತು ನಮ್ಮ ಸುನೀಲ್ ಕುಮಾರ್ ಅವರು ಫೋನಲ್ಲಿ ಈ ಮೀಟಿಂಗ್ಗೆ ಇದು ಮಾಡ್ತಾರೆ. ಅವ್ರ ಫ್ಯಾಮಿಲಿ ಒಂದು ಮದುವೆ ಇರೋದ್ರಿಂದ ವಿಜಯೇಂದ್ರ ಅವರು 2 ದಿನ ಶಿವಮೊಗ್ಗದಲ್ಲಿ ಇರ್ತಾರೆ. ಈಗ ತಾನೇ ನನ್ನ ಜೊತೆ ಮಾತಾಡಿದ್ರು, ಯಾವ್ದಾವ್ದು ವಿಚಾರಗಳನ್ನ ಫಸ್ಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ಕೆಲವು ಸಲಹೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಫಸ್ಟ್ ನಾವು ಉತ್ತರ ಕರ್ನಾಟಕದ ಬಗ್ಗೆನೆ ಫಸ್ಟ್ ಡೇನೆ ನಾವು ಪ್ರಾರಂಭ ಮಾಡಬೇಕು ಅಂತ ಈಗ ಫೋನ್ ಮಾಡಿ ಸಲಹೆಗಳನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತೀನಿ ಚೇರ್ ಅಂತ ಅವರು ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಕೈಲಿ ಆ ಶಕ್ತಿ ಇಲ್ದಂಗ್ ಕಾಣಿಸ್ತಾ ಇದೆ. ಒದ್ ಕಿತ್ಕೊಂಡಂಗಿದ್ರೆ ಟೈಮ್ ಆಗೋಯ್ತಲ್ಲ, ಮೊನ್ನೆನೆ ಟೈಮ್ ಆಗೋಯ್ತು. 2.5 ವರ್ಷ ಮುಗೀತಲ್ಲ. ಒದ್ ಕಿತ್ಕೊಂಡಂಗಿದ್ರೆ 2 ವರ್ಷ ಕೀಳ್ಬೇಕಾಯ್ತು. ಆಗ್ತಾ ಇಲ್ಲ. ಈಗ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ, ಆಗ್ದಿರಾ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. MLA ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಳೆಲ್ಲ ತುಂಬೋಗಿದೆ. ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋ ಅಂತ ಒಂದು ಗ್ರೂಪು, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋ ಗ್ರೂಪ್. ಇವೆರಡನ್ನು ಕೂಡ ಬೆಂಗಳೂರು ಸುತ್ತ ಇರುವಂತ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾಣ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ, DK ಸಿದ್ದರಾಮಯ್ಯನವರು, ಅವ್ರೆಲ್ಲಾ ಪಾರ್ಟಿ ನೋಡಿರೋರು, ಹಳೆ ಸ್ನೇಹಿತರು. ಅವರು JDS ನೋಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ದಾರೆ. ಅವ್ರಿಗೆ ಜಾಸ್ತಿ ಓವರ್ ಅನುಭವ ಇರೋದ್ರಿಂದ, ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಡೋದು ಕಷ್ಟ. ಇಲ್ಲಿ ಇವಾಗ ನಡೀತಾ ಇರೋದು ಇದೆ, ಮಾತು ತಪ್ಪಿದ ಮಗ ಅಂತ ಒಬ್ರು ಹೊರಟಿದ್ದಾರೆ. ಇನ್ನೊಬ್ರು ನಾನು ಜನಕ್ಕೇನ್ ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಟ್ವೀಟ್ ವಾರ್ ನಡೀತಾ ಇದೆ ಇಬ್ಬರದು. ಟ್ವೀಟ್ ಮಾಡೋದು, ಟ್ವೀಟ್ ನಂದಲ್ಲ ಅಂತ ಹೇಳೋದು.
ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಚಾಳಿ, ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ. ಜನಕ್ಕೆ ಮುಖಾಮುಖ ಬರಲ್ಲ, ಇವರು ಟ್ವೀಟ್ಗಳಲ್ಲೇ ಹೊಡೆದಾಡೋ ಅಂಥದ್ದನ್ನ ನಾನು ನೋಡ್ತೀವಿ. ಟ್ವೀಟ್ ವಾರ್, CM ಮತ್ತು DCM ಮಧ್ಯೆ ಟ್ವೀಟ್ ವಾರ್ ನಡೀತಾ ಇದೆ. ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಬ್ರೇಕ್ ಆದ್ಮೇಲೆ ಅದು ಡೆಲ್ಲಿಗೆ ಶಿಫ್ಟ್ ಆಗ್ತೈತೆ. ಈಗಾಗಲೇ ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆ ಘಟನೆಗಳು, ಈ ತರದ್ದು ಆಗಿದೆ. ಏನಾಗಿದೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ಅದರಿಂದ ನನಗನ್ಸುತ್ತೆ ಈ ಸರ್ಕಾರ ಜನ ವಿರೋಧಿಯಾಗಿ ಕಳೆದ 1 ವರ್ಷದಿಂದ ಏನು ಮಾಡ್ತಾನೆ ಇಲ್ಲ. ಅದರಿಂದ ಜನ ಹೇಳ್ತಾ ಇದ್ದಾರೆ ತೊಲಗೋಗ್ಲಿ ಇವರು ಅಂತ. ಜನರ ಆಸೆ ಇದೆ, ತೊಲಗೋಗ್ಲಿ ಈ ಸರ್ಕಾರ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.